ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಕಟಕ ರಾಶಿಯವರ ಬಗೆಗಿನ ಯಾರಿಗೂ ತಿಳಿಯದ ಕೆಲವು ರಹಸ್ಯಮಯ ವಿಷಯಗಳು ಇಲ್ಲಿದೆ. ಅದ್ರ ಬಗ್ಗೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ತುಂಬ ಮಂದಿ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ಥರದ ವಿಡಿಯೋಗಳು ಬರುತ್ತೆ. ಹಾಗೆಯೇ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರ ತಿಳಿಸಿ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಡೇಟ್ ಆಫ್ ಬರ್ತ್ ನಮೂದಿಸಿ. ಬರೀ ಡೇಟ್ ಆಫ್ ಬರ್ತ್ ನಮೂದಿಸಿದ್ರೆ ಖಂಡಿತವಾಗ್ಲೂ ತಿಳಿಸೋಕ್ಕಾಗಲ್ಲ. ಏನು ಅಂತ ಹೇಳಿ ಒಂದು ಲೈನಲ್ಲಾದರೂ ಹೇಳಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರುತ್ತೆ, ಅಂಥವರು ಕೂಡ ಕೇಳಬಹುದು. ಹಾಗೆಯೇ ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನಾದರೂ ನಿಮಗೆ ಪ್ರಶ್ನೆ ಕೇಳೋದಿದ್ರೂ ಕೇಳಬಹುದು. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಸಮಯದ ಅಭಾವ ಇರೋದ್ರಿಂದ ನೀವು ಕೇಳುವ ಪ್ರಶ್ನೆಗೆ ಸ್ವಲ್ಪ ಉತ್ತರ ಕೊಡುವಾಗ ಆಚೆ ಆಗ್ಬೋದು, ಆದರೆ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಹಾಗೆಯೇ ನಾನು ನಂಬಿರುವ ಶಿವದೇವರ ಹಾಗೂ ಕೊರಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿಯ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಪ್ರತಿಯೊಂದು ರಾಶಿಗೂ ತನ್ನದೇ ಆದ ವಿಶಿಷ್ಟ ವ್ಯಕ್ತಿತ್ವ ಇರುವಂಥದ್ದು. 12 ರಾಶಿಗಳಲ್ಲಿ ಒಂದಾದ ಕಟಕ ರಾಶಿಯವರ ಬಗ್ಗೆ ನಿಮಗೆ ತಿಳಿಯದೇ ಇರುವ ರಹಸ್ಯಮಯ ವಿಷಯಗಳನ್ನು ನೋಡೋಣ. ಜ್ಯೋತಿಷದ ಪ್ರಕಾರ ಎಲ್ಲ ರಾಶಿಗಳಿಗೂ ತನ್ನದೇ ಆದ ಅಪರೂಪದ ಮತ್ತು ವಿಶೇಷವಾದ ಗುಣಗಳು ಇರುವಂಥದ್ದು. 12 ರಾಶಿಚಕ್ರ ಚಿಹ್ನೆಗಳಲ್ಲಿ 4ನೇ ರಾಶಿಯಾದ ಕಟಕ ರಾಶಿಯು ಚಂದ್ರನಿಂದ ಆಳಲ್ಪಡುವಂಥದ್ದು. ಅದರ ಅಧಿಪತಿ ಚಂದ್ರ. ಕಟಕ ರಾಶಿಯವರ ಸೂಕ್ಷ್ಮ ಸ್ವಭಾವದ ವ್ಯಕ್ತಿಗಳು. ಇವರು ಹೆಚ್ಚಾಗಿ ನಿಗೂಢವಾಗಿರ್ತಾರೆ, ಕೆಲವೊಮ್ಮೆ ತಮಾಷೆ ಆಗಿರ್ತಾರೆ. ಇವರ ಬಗ್ಗೆ ಯಾರಿಗೂ ತಿಳಿದ ಕೆಲವು ವಿಚಾರಗಳನ್ನು ನಾನೀಗ ಹೇಳ್ತೇನೆ. ಕಟಕ ರಾಶಿಯವರು ತಾವು ಪ್ರೀತಿಸಿದವರಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧ ಇರುವಂಥವರು. ನಿಷ್ಠಾವಂತ ಮತ್ತು ಸಮರ್ಪಿಸುವ ಗುಣ ಇರುವ ಕಟಕ ರಾಶಿಯವರು ಯಾರನ್ನಾದರೂ ಪ್ರೀತಿಸಿದರೆ ಅವರಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಿರ್ತಾರೆ ಮತ್ತು ಅವರನ್ನು ತಮಗಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ಇವರು ಯಾವುದೇ ಸಂಬಂಧದಲ್ಲಿ ಇವರ ಬದ್ಧತೆ ಮತ್ತು ಸಮರ್ಪಣೆ ಗುಣದಿಂದ ಎಲ್ಲವನ್ನ ಒಂದುಗೂಡಿಸುವಂಥದ್ದು. ಕಟಕ ರಾಶಿಯವರು ಜನರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಲು ಯಾವಾಗಲೂ ಇಷ್ಟಪಡುವಂಥದ್ದು. ಇವರಿಗೆ ಇವರ ಕುಟುಂಬದವರು ಮತ್ತು ಇವರ ಪ್ರೀತಿ ಪಾತ್ರರೇ ಪ್ರಪಂಚವಾಗಿರುತ್ತೆ. ಇವರು ಭಾವನಾತ್ಮಕ ಜೀವಿಗಳು. ಹಾಗಾಗಿ ಯಾವುದೇ ಸಂಬಂಧದಲ್ಲಿ ಇವರು ಮನಸ್ಸು ಮುರಿದರೆ ಅದು ಸರಿಯಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವಂಥದ್ದು. ಹಾಗೆಯೇ ಕಟಕ ರಾಶಿಯವರು ಕೆಲವೊಮ್ಮೆ ನಕಾರಾತ್ಮಕ ವ್ಯಕ್ತಿಗಳು ಆಗಬಹುದು. ಹೇಗೆ ಅಂದರೆ, ತಮಾಷೆಯ ಗುಣ ಇರುವ ಕಟಕ ರಾಶಿಯವರು ಕೆಲವೊಮ್ಮೆ ನಕಾರಾತ್ಮಕ ವ್ಯಕ್ತಿಗಳಾಗೂ ಬದಲಾಗಬಹುದು. ಇವರು ಯಾವುದೇ ವ್ಯಕ್ತಿಯ ಮನಸ್ಸನ್ನು ನಿಯಂತ್ರಿಸಬಲ್ಲರು ಮತ್ತು ಆ ವ್ಯಕ್ತಿ ಇವರ ಮಾತನ್ನು ಕೇಳುವಂತೆ ಮಾಡುವ ಸಾಮರ್ಥ್ಯ ಇರುವವರು. ಇವರು ತಮ್ಮ ಅತಿಯ ಸೂಕ್ಷ್ಮತೆಯನ್ನೇ ತಮ್ಮ ಆಯುಧವನ್ನಾಗಿ ಬಳಸಬಲ್ಲರು. ಹಾಗೆಯೇ ಕಟಕ ರಾಶಿಯವರು ಸೂಕ್ಷ್ಮ ಸ್ವಭಾವದವರು ಆದರೂ ಅಸಹಾಯಕರು ಅಲ್ಲ. ಕಟಕ ರಾಶಿಯವರು ಸೂಕ್ಷ್ಮ ಸ್ವಭಾವದವರಾಗಿದ್ದರೂ ಜೀವನದ ಯಾವುದೇ ಸಂದರ್ಭವನ್ನು ಧೈರ್ಯದಿಂದ ಎದುರಿಸುವ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು. ಇವರು ಎಲ್ಲ ವಿಷಯಗಳನ್ನು ತಮ್ಮ ದೃಢ ನಿಶ್ಚಯ ಮತ್ತು ಶಕ್ತಿಯೊಂದಿಗೆ ನಿರ್ವಹಿಸುವಂಥದ್ದು. ಇವರು ಎಲ್ಲರ ಸಮಸ್ಯೆಗಳನ್ನು ಕೇಳಲು ಸಿದ್ಧರಿದ್ದರೂ ತಮ್ಮ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಕ್ಕೆ ಇಷ್ಟಪಡಲ್ಲ. ಇವರು ಯಾರಿಂದ ಏನನ್ನೂ ಕೂಡ ನಿರೀಕ್ಷೆ ಮಾಡಲ್ಲ ಮತ್ತು ಎಲ್ಲ ವಿಷಯಗಳನ್ನು ಸರಿಯಾಗಿ ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿರುವಂಥವರು ಕಟಕ ರಾಶಿಯವರು. ಕಟಕ ಅಂದರೆ ಕರ್ಕಾಟಕ ಗೊತ್ತಿರ್ಬೋದು ನಿಮಗೆ. ಹಾಗೆಯೇ ಕಟಕ ರಾಶಿಯವರು ತುಂಬ ಮೂಡಿ. ಚಂದ್ರನಿಂದ ಆಳಲ್ಪಡುವ ಕಟಕ ರಾಶಿಯವರು ಚಂದ್ರನ ಬದಲಾಗುವ ಗುಣದಂತೆ ಅವರ ಸ್ವಭಾವ ಕೂಡ ಬದಲಾಗುತ್ತೆ. ಇವರು ಇರುವ ಪರಿಸರದಿಂದ ಸುಲಭವಾಗಿ ಪ್ರಭಾವಿತರಾಗುವುದರಿಂದ ಇವರ ಮನಸ್ಥಿತಿ ಸುಲಭವಾಗಿ ಬದಲಾಗುತ್ತೆ. ಇವರು ತಮ್ಮನ್ನು ತಾವು ಹೆಚ್ಚು ನಿಯಂತ್ರಿಸುತ್ತಿದ್ದಾರೆ ಎಂದರೆ ಯಾವುದೋ ರಹಸ್ಯವನ್ನು ತಮ್ಮೊಂದಿಗೆ ಇಟ್ಟುಕೊಂಡಿದ್ದಾರೆ ಎಂದು ಅರ್ಥ. ನೋಡಿ, ಇದೆಲ್ಲ ಅಂದರೆ 12 ರಾಶಿಗೆ ಕೂಡ ಅವರದೇ ಆದ ಒಂದು ಕೆಲವು ನಮಗೆ ಗೊತ್ತಿಲ್ಲದ, ಯಾರಿಗೂ ಗೊತ್ತಿಲ್ಲದ ರಹಸ್ಯಮಯ ವಿಷಯಗಳು ಇರುತ್ತೆ. ಈಗಾಗಲೇ ನಾನು ಕುಂಭ ರಾಶಿಯವರದ್ದು ಹಾಕಿದ್ದೇನೆ, ವೃಶ್ಚಿಕ ರಾಶಿಯವರದ್ದು ಹಾಕಿದ್ದೇನೆ, ಹಾಗೆ ಮಿಥುನ ರಾಶಿಯವರದ್ದು ಕೂಡ ಹಾಕಿದ್ದೇನೆ, ಹಾಗೆ ಇವತ್ತು ಕಟಕ ರಾಶಿಯವರದ್ದು ಹಾಕ್ತಾ ಇದ್ದೇನೆ. ಹೀಗೆ ಒಂದೊಂದು ರಾಶಿಯವರದ್ದು ಹಾಕ್ತಾ ಹೋಗ್ತೇನೆ. ಹಾಗೆಯೇ ಕಟಕ ರಾಶಿಯವರು ಅಂತಃಪ್ರಜ್ಞೆ ಉಳ್ಳವರು. ಕಟಕ ರಾಶಿಯವರಂದರೆ ಕರ್ಕಾಟಕ ರಾಶಿಯವರು ಅವರ ಅಂತಃಪ್ರಜ್ಞೆಯ ಮಾತನ್ನು ಮಾತ್ರ ಕೇಳ್ತಾರೆ. ಅವರು ವಿಷಯಗಳನ್ನು ತುಂಬ ಸಲೀಸಾಗಿ ತೆಗೆದುಕೊಳ್ತಾರೆ ಮತ್ತು ಇವರು ಹೆಚ್ಚು ಯೋಚಿಸಿ ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು. ಯಾವುದೇ ಒಂದು ವಿಷಯದ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿ ಅನಂತರ ತೀರ್ಮಾನ ತಗೊಳ್ಳುವಂಥದ್ದು. ಸಡನ್ನಾಗಿ ಏನೋ ಬರುತ್ತೆ, ಏನೋ ಒಂದು ಡಿಸಿಷನ್ ತಗೊಳ್ಳುವ ಜಾಯಮಾನದವರು ಕಟಕ ರಾಶಿಯವರು ಅಲ್ಲ. ಹಾಗೆಯೇ ಇವರು ತಮ್ಮ ಅಂತಃಪ್ರಜ್ಞೆಯಿಂದ ಜನರ ಮನಸ್ಸನ್ನು ಅರಿತುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುವಂಥವರು ಕಟಕ ರಾಶಿಯವರು. ಅಂದರೆ ಕಟಕ ರಾಶಿಯವರು ಏನು ಅಂದರೆ ಅದೇ ಯಾರನ್ನು ಅಂದರೆ ಯಾವುದೇ ಒಂದು ವಿಷಯ ಆಗಲಿ. ಈಗ ಕೆಲವು ರಾಶಿಗಳ ಜನರು ಏನಿರ್ತಾರೆ,
ಅವರು ಏನೋ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಸಡನ್ನಾಗಿ ನಿರ್ಧಾರವನ್ನು ತಗೊಳ್ತಾರೆ ಮತ್ತು ಅದರಿಂದ ಇನ್ನೇನೋ ಸಮಸ್ಯೆಗೆ ಈಡಾಗ್ತಾರೆ. ಆದರೆ ಈ ಕಟಕ ರಾಶಿಯವರು ಅಂದರೆ ಎಲ್ಲ ರಾಶಿಯವರೆಲ್ಲ ಕೆಲವು ರಾಶಿಯವರು, ಆದರೆ ಈ ಕಟಕ ರಾಶಿಯವರು ಯಾವುದೇ ಒಂದು ವಿಷಯವನ್ನು ಅವರು ಇದು ಮಾಡಿದರೆ ಅದರ ಬಗ್ಗೆ ತುಂಬಾ ಯೋಚನೆ ಮಾಡುವಂಥವರು, ತುಂಬಾ ಒಂದು ನಿರ್ಧಾರ ತಗೊಳ್ಳೋಕ್ಕೆ ತುಂಬ ಆಲೋಚನೆ ಮಾಡಿ 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 ಅನಂತರ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡು ಅದಕ್ಕೆ ತೀರ್ಮಾನ ತೆಗೆದುಕೊಂಡು ಅದರಲ್ಲಿ ಸಕ್ಸಸ್ ಕೂಡ ಆಗುವಂಥದ್ದು. ಇದು ಒಂದು ಕಟಕ ರಾಶಿಯವರ ಒಂದು ನಮಗೆ ಗೊತ್ತಿಲ್ಲದ ಕೆಲವು ರಹಸ್ಯಮಯ ವಿಷಯಗಳು ಅಂತ ಹೇಳ್ಬೋದು. ಹೀಗೆ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು.